12 ಜನ ಚಕ್ರವರ್ತಿಗಳಾಗಿದ್ದಾರೆ. ಮತ್ತು 9 ಜನ ನಾರಾಯಣರು, 9 ಜನ ಬಲಭದ್ರರು, 9 ಜನ ಸತ್ಯನಾರಾಯಣರು, 24 ಜನ ತೀರ್ಥಂಕರು, ಒಟ್ಟು ಎಷ್ಟು 63 ಜನ ಆತಾರೆ ಶಲಾಕ ಪುರುಷರು. ಇವರಲ್ಲಿ ಪ್ರಥಮ ಚಕ್ರವರ್ತಿ ಯಾರು? ಭರತ ಚಕ್ರವರ್ತಿ. ಎರಡನೇ ಸಗರ ಚಕ್ರವರ್ತಿ ಅಂತ ಇದ್ದರು. ಆ ಸಗರ ಚಕ್ರವರ್ತಿ ಏನಾಗಿತ್ತು, ಅವನಿಗೊಬ್ಬ ಸ್ನೇಹಿತರು ಇದ್ದರು, ಇಬ್ಬರು ಸ್ವರ್ಗಕ್ಕೆ ಹೋಗಿದ್ರು. ಆವಾಗ ಏನು ಅಲ್ಲೇ ನಿಮ್ಮ ಮಾತುಕತೆ ನಡೀತು. ನಾವು ಇಷ್ಟೊಳಗೆ ನಮ್ಮ ಫಸ್ಟ್ ಯಾರು ಕೆಳಗೆ ಹೋಗ್ತಾರೆ ಭೂಮಿಗೆ, ಹೋಗಿ ನೀವು ಮೇಲಿದ್ದವರು ಹೋಗಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಬೇಕು. ಹ್ಞೂ ಅಂತ ಎಲ್ಲ ಒಪ್ಕೊಂಡಿದ್ರು. ಆವಾಗ ಸಾಗರ ಚಕ್ರವರ್ತಿ ಏನು ಮಾಡ್ರ, ಹೋಗಿ ಅಲ್ಲಿಂದ ಸುತ್ತಾಗಿ ಬಂದ್ಬಿಟ್ಟ ಕೆಳಗೆ. ಅವನ ಸ್ನೇಹಿತಿದ್ನಲ್ಲ ಅಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಹೇಳಿ ಇವನ್ನ. ಅವ ಬಂದು ಏನೇ ಹೇಳಿದ್ರು ಇವನು ಕೇಳಲ್ಲ ಅಂದ್ರೇನು, ಇವನಿಗೆ ಚಕ್ರವರ್ತಿ ಪದವಿ ಸಿಕ್ತು. ದೊಡ್ಡ 96,000 ಜನ ಮದುವೆಯರು ಬೇಕಾದ ದೊಡ್ಡ ಸೈನ್ಯ, 60,000 ಜನ ಗಂಡು ಮಕ್ಕಳೇ ಇದ್ರು ಅವನಿಗೆ, ಒಬ್ಬರಲ್ಲ ಇಬ್ಬರಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಇವ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸು ಮಾಡಲ್ಲ. ಅವ್ರು ಬಂದು ಹೋಗು, ನೀನು ದೀಕ್ಷೆ ತಗ, ನೀನು ಎಲ್ಲ ಮಾಡು, ನಾವು ಸ್ವರ್ಗಕ್ಕೆ ಹೋಗೋಣ ಮತ್ತೆ ಪುನಃ ಅಂತ ಎಷ್ಟು ಹೇಳಿದ್ರು ಕೇಳೋಣ. ನೋಡಿ ಸುಮ್ಮನೆ ಹಾಕಿಬಿಟ್ಟ. ಏನು ಮಾಡೋದು, ಇವನ ಸಮಯಕ್ಕೆ ಹಾಕ್ಯಂಡ. ಅಷ್ಟೊತ್ತಿಗೆ ಅವನಿಗೆ 60,000 ಜನ ಗಂಡು ಮಕ್ಕಳಿದ್ದರು. ಈಗ 96,000 ಜನ ಮದುವೆಯರಿಗೆ 60,000 ಜನ ಗಂಡು ಮಕ್ಕಳೇ ಇದ್ದರು. ಅವಾಗ ಏನು ಮಾಡೋದು ಅಂದ, ಅವರು ಬಂದು ಒಂದು ದಿವಸ ಏನಂದರು ಅಪ್ಪನ ಹತ್ರ, ನಾವೆಲ್ಲ ವಿದ್ಯೆ ಎಲ್ಲ ಕಲ್ತಾತು, ನಮ್ಮದೆಲ್ಲ ಶಕ್ತಿ ಪ್ರತಿಯೊಂದು ನಮ್ಮ ಕಾರ್ಯಗಳೆಲ್ಲ ಆದವು, ಇನ್ನೇನು ನಮಗೆ ಕಲಿಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ಕೆಲಸ ಕೊಡ್ಬೇಕು, ನೀನು ಕೆಲಸ ಮಾಡ್ಬೇಕು ನಾವು. ಅಲ್ಲ, ನಿಮಗೇನು ಕಡಿಮೆ ಆಗೈತಿ, ಚಕ್ರವರ್ತಿಯಪ್ಪ, ಬೇಕಾದಷ್ಟು ಐತೆ, ಬೇಕಾದ್ರೆ ರಾಜ್ಯ ಐತೆ, ನಿಮಗೇನು ನಾವು ಕುತ್ಕೊಂಡು ಊಟ ಮಾಡಿದ್ರೆ ಅದು ನಮ್ಮ ಪುಕ್ಷಟೆ ಆಹಾರ ತಿನ್ನಲ್ಲ. ನಾವು ಸ್ವಂತ ಬೆವರಿಸಲ್ಲೇ ನಾವು ಆಹಾರ ತಗೋಬೇಕು. ನೀವು ನಮಗೆ ಕೆಲಸ ಕೊಡಬೇಕು. ಇಲ್ಲಿದ್ದು ನಾವು ಉಪವಾಸ ಕುಂತೀವಿ ಅಂತ ಎಲ್ಲ 60,000 ಜನ ಉಪವಾಸ ಕೂತರು. ಆವಾಗ ಏನು ಮಾಡ್ತೀವಪ್ಪ, ಅವ ನೋಡೋಣ ಅಂದ ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲ ಯೋಚನೆ ಮಾಡುವ, ನಿಮಗೆಲ್ಲ ಕೆಲಸ ಕೊಡ್ತೀನಿ, ಎಲ್ಲ ಆಹಾರ ಮಾಡ್ಕೊಂಡು ಬಂದುಬಿಡಿ, ಊಟ ಮಾಡ್ಕೊಂಡು ಬಂದುಬಿಡಿ ಅಂದ. ಹ್ಞೂ ಅಂತ ಎಲ್ಲ ಊಟ ಮಾಡ್ಕೊಂಡು ಎಲ್ಲ 60,000 ಜನ ಹೋದರು ರಾಜದರ್ಬಾರಿಗೆ. ಅವಾಗ ಹೇಳ್ದ, ಕೈಲಾಸ ಪರ್ವತ ಬಾ, ಆದಿನಾಥರು ಮೋಕ್ಷಕ್ಕೆ ಹೋಗಿದ್ದಾರೆ. ಅಲ್ಲಿ ಯಾರು ಮುಂಚಿನ ಚಕ್ರವರ್ತಿ ಭರತ ಚಕ್ರವರ್ತಿ 72 ಮಂದಿರ ಕಟ್ಸ್ಯಾನಂದ್ರೆ 77 ಮಂದಿರಗಳನ್ನು ಕಟ್ಸ್ಯಾನೆ. ಪೂರ್ತಿ ಯಂತ್ರ ಕಟ್ಸ್ಯಾನೆ, ಬಂಗಾರ ರೀತಿಯಲ್ಲಿ ಕಟ್ಸ್ಯಾನೆ. ಅದಕ್ಕೆ ಏನಾಗುತ್ತೆ, ಒಂದು ದಿಕ್ಕು ಸಮುದ್ರ ಇಲ್ಲ, 3 ದಿಕ್ಕು ಸಮುದ್ರ ಐತಿ, 4 ದಿಕ್ಕಿನಾಗ. ಆ ಕಂಡಿಯನ್ನು ಏನು ಮಾಡ್ಬೇಕು ನೀವು, ಮುಂದಿನ ಮುಂದಿನ ಕಾಲದಾಗ ಏನು ಮಾಡ್ತಾರೆ ಜನ ಅಂದರೆ, ಬಂದು ದರ್ಶನಕ್ಕೆ ಬಂದವ್ರು ಒಂದೊಂದೇ ಬಂಗಾರ ಇಟ್ಟಿಗೆ ಹೊತ್ಕೊಂಡು ಹೋಗ್ಬಿಟ್ರೆ ಅಲ್ಲಿಗೆ ಬಸ್ತಿ ಮಂದಿರ ಎಲ್ಲ ಹಾಳಾಗುತ್ತೆ. ಅದನ್ನು ರಕ್ಷಣೆ ಮಾಡ್ಬೇಕು ನಾವು. ನೀವು ಈಗ ಮಾಡಿ ನೀವೆಲ್ಲರೂ ಸೇರ್ಕೊಂಡು ಹಾಂ ಅಂತ ಎಲ್ಲ ಖುಷಿಯಾಗಿ ಹೊರಟ್ರಲ್ಲ. ಅವ್ರೇನು ಕಡಿಮೆ 3,000 ಅಡಿ ಎತ್ತರ ಇದ್ದಾರೆ, ನಿಮಗೆ 5 ಅಡಿ ಎತ್ತರ ಇಲ್ಲ, ಅವರು 3,000 ಅಡಿ ಎತ್ತರ ಇದ್ದಾರೆ, 60 ದಿನ ಎತ್ತರ ಅಲ್ಲ 500 ದಿನ ಎತ್ತರ ಇದ್ದಾರೆ. ಅವ್ರಿಗೇನು ಅರ್ಧ ಹೆಚ್ಚ, ಇವನೊಂದು ಸಣ್ಣ ಗುಡ್ಡೆನೇ ಈ ಮನೆಯೆಲ್ಲ ಕಿತ್ಕೊಂಡು ಹೋಗಿ ಕಿತ್ಕೊಂಡು ಹೋಗ್ಬೋದು. ಅಷ್ಟು ತಾಕತ್ತಿದ್ದಾರೆ ಅವರು. ಎಲ್ಲ ಬುಟ್ಟಿ ಏನೇನು ಬೇಕು ಅದಕ್ಕೆಲ್ಲ ಸಾಕಾರ ತಗೊಂಡ್ರು ಹೋದರು. ಆ ಪೂರ್ತಿ ಎಲ್ಲ ಅದನ್ನು ಒಂದು ಸೈಡು ಪೂರ್ತಿ ಹೊಡೆ ಬಿಡಿಸ್ಬಿಟ್ರು. ಹೊಡೆ ಬಿಡಿಸಿ ಗಂಗಾ ನದಿ ಸುತ್ತ ಹಾಕಿ ಮಾಡಿಬಿಟ್ರು ಅದನ್ನು. ಈಗ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಕೈಲಾಸ ಪರ್ವತಕ್ಕೆ ಹೋಗ್ತಾರಲ್ಲ, ಯಾಕೆ ಹೋಗ್ತಾರಲ್ಲ. ಇವು ಏನು ಮಾಡಿದ್ರೆ ಪೂರ್ತಿ ಸಮುದ್ರ ಮಾಡಿಬಿಟ್ಟು ನೀರು ಅಲ್ಲಿ ಹೋಗೋಕ್ಕೆ ಆಗಲ್ಲ. ಹಾಗಾಗಿ
ಮಾಡಿಬಿಟ್ಟಿದ್ದ. ಅದು ಕೆಲಸ ಪೂರೈಸ್ತು ಅನ್ನೋದೊಳಿಕೆ ಇವನಿಗೆ ಗೊತ್ತಾಯ್ತು. ಯಾರಿಗೆ? ಸ್ವರ್ಗದಲ್ಲಿದ್ನಲ್ಲ ದೇವ, ಗೊತ್ತಾಯ್ತು. ಓ ಇದೇ ಸಮಯ ಅಂದ ಬಂದ ಅವರಿಗೆಲ್ಲ ಮೂರ್ಛೆ ಹೋಗಂಗೆ ಮಾಡಿಬಿಟ್ಟ. ಎಲ್ಲ ಮೂರ್ಛೆ, ಏನು ಅವರಿಗೆ ಹೇಳೋಕ್ಕೆ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಏನೆಲ್ಲ ಎಲ್ಲ ಬಿದ್ದುಬಿಟ್ರು. 2 ಜನ ಬಿಟ್ಟ, ಭಗೀರಥನ ಭೀಮ ಅಂತ 2 ಜನ ಮಕ್ಕಳು ಬಿಟ್ಟಿಲ್ಲ. ಅವ್ರನ್ನ ಮಾತ್ರ ಮುಚ್ಚಿಟ್ಟಿದ್ರು. ಯಾಕಂದ್ರೆ ಇದನ್ನು ಹೋಗಿ ಹೇಳ್ಬೇಕಲ್ಲ ಅವರಿಗೆ. ಮತ್ತು ಹೇಳೋಕ್ಕೆ ಜನ ಇಲ್ಲಿದ್ದರೆ ಅವನಿಗೆ ಅಂತ ಗೊತ್ತು, ಇಲ್ಲಿ ಸತ್ತೋದ್ರು ಅಂತ ಸುಮ್ಮನೆ ಹಾಕ್ಯಂತಾರೆ. ಆವಾಗ ಮೂರ್ಛೆ ಹೋಗ್ಯಾರ ಅಂತ ಹೇಳ್ದವರು. ಅವರೆಲ್ಲ ಸತ್ತೋದ್ರು ಅಂತೇಳಿ ಹೋಗಿ ಮಂತ್ರಿಗಳ ಹತ್ರ ಹೇಳಿದ್ರು. ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ ಅವರಿಗೆ, ಹಿಂಗೆ ಆಯ್ತು ಅಂತ. ಅವಾಗ ಮಂತ್ರಿಗಳ ಹತ್ರ ಹೇಳಿದ್ರು. ಅವಾಗೆಲ್ಲ ಸೇರಿಕೊಂಡು ಇನ್ನೇನು ಮಾಡೋದು, ಹಿಂಗಾಗೈತೆ ಅಂತೇಳಿ ಚಕ್ರವರ್ತಿ, ಸಾಗರ ಚಕ್ರವರ್ತಿ ಹೇಳಿದ್ರು. ಹೇಳಿದ ತಕ್ಷಣ ಅವನಿಗೆ ಓ ಇಂಥ ಕೆಲಸ ಅನ್ಯಾಯ ಆಗುತ್ತಾ ಅಂದ. ನಮಗಿನ್ನು ಸಂಸಾರ ಯಾರಿಗೂ ಬೇಡ, ಇರೋರು 2 ಜನ ಮಕ್ಕಳು ಎಂದಕ್ಕೆ ಎಂತ ಬೇಕು ನಮಗೆ? ಅವರೆಲ್ಲ ಹೋದರು, ಸತ್ತೋದ್ರು ಅಂತಲೇ ಇವರಿಗೆ. ಕೂಡಲೇ ಮುನಿ ದೀಕ್ಷೆ ತಗೊಂಡು ಆವಾಗ ಹೊರಟೆ. ಈ ಭಗೀರಥನಿಗೆ ರಾಜಭಾರ ಕೊಟ್ಟ. ಈ ಹಿಂದೂಗಳೇನಂತಾರೆ ಗೊತ್ತಾ? ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಕೆಳಗಿಳಿಸಿದ. ಅಲ್ಲ, ಹಿಂದೂಗಳ ಧರ್ಮಾಗಿರೋದು ಹೇಳೋದು, ನಾನು ಓದಿದ್ರಾಗೆ. ಆವಾಗ ಭಗೀರಥ ತಪಸ್ಸು ಮಾಡಲಿಲ್ಲ, ಗಂಗೆ ಕೆಳಗಿಳಿಸಲಿಲ್ಲ. ಅವ ಕನಿಗ ತಪಸ್ಸು ಮಾಡಿದ್ದಾನೆ. ಅದು ಅಷ್ಟು ಮಾಡಿ ಇವನು ಮುನಿ ದೀಕ್ಷೆ ಯಾವ ತಗೊಂಡಂತ ಗೊತ್ತಾಯ್ತು. ಅವ ಅಷ್ಟು ಜನ ಎಬ್ಬಿಸ್ಬಿಟ್ಟ. ಅವಲ್ಲಿ ಮೂರ್ಛೆ ತೆಗೆದುಬಿಟ್ಟ. ಯಾರು? ಆ ದೇವ. ಎಲ್ಲ ಬಡಬಿಡ್ತಾ ಹೋಗಿ ಎಲ್ಲ ಬಂದರು. ಕೆಲಸ ಪೂರೈಸುತ್ತಾ ಮತ್ತಿಂದಲ್ಲಿ ಎಲ್ಲಿರೋ ಏನಂತ ಬಂದರು. ಇಲ್ಲಿ ಬಂದು ನೋಡೋ ತನಕ ಅಪ್ಪ ದೀಕ್ಷೆ ತಗೊಂಡಿದ್ದಾರೆ. ಇನ್ನು ನಾವೇ ತೆಗಿರ್ಬೇಕು ಅಂದರು. 60,000 ಜನ ದೀಕ್ಷೆ ತಗೊಂಡ್ರವರು. ಅಪ್ಪನ ಜೊತೆಯಲ್ಲಿ 60,000 ಜನ ದೀಕ್ಷೆ ತಗೊಂಡು ಅವರು ಮೋಕ್ಷಕ್ಕೆ ಹೋದರು. ಸಾಗರ ಚಕ್ರವರ್ತಿಯು ಮೋಕ್ಷಕ್ಕೆ ಹೋದ. ಈಗ ಸ್ವರ್ಗಕ್ಕೂ ಹೋಗಲೇ ಇಲ್ಲ. ಏನು ಮಾಡಿದ? ಸ್ವರ್ಗಕ್ಕೆ ಅವನೇ ಬೇಡದು, ಇವನೇ ಬೇಡದು. ಹಾಗಾಗಿ ಪ್ರತಿಯೊಂದು ಅವರವ್ರ ಧೈರ್ಯ ಶಕ್ತಿ ಬಂದ ಮೇಲೆ ಅದೆಲ್ಲ ಅನುಭವ ಆಗೋದು. ಹಂಗಾಗಿ ಅವರೆಲ್ಲ 12 ಜನ ಚಕ್ರವರ್ತಿಗಳಲ್ಲಿ 2 ಜನ ನರಕಕ್ಕೆ ಹೋಗಿದ್ದಾರೆ, 4 ಜನ ಸ್ವರ್ಗಕ್ಕೆ ಹೋಗಿದ್ದಾರೆ. 6 ಜನ ಅಲ್ವ, 6 ಜನ ಮೋಕ್ಷಕ್ಕೆ ಹೋಗಿದ್ದಾರೆ. ಹೀಗಾಗಿ ಚಕ್ರವರ್ತಿಗಳು ನರಕಕ್ಕೆ ಹೆಂಗೆ ಹೋಗ್ತಾರೆ ಅಂತ ನೋಡೋಣ ಹೇಳಿ. ಕೆಟ್ಟದ್ದು ಮಾಡಿದ್ರೆ ಎಲ್ಲರೂ ಹೋಗೋದೆ, ಅವರು ಇರೋ ಪ್ರಶ್ನೆನೇ ಇಲ್ಲ. ಶುಭಂ ಚಕ್ರವರ್ತಿ 60,000 ವರ್ಷ ಚಕ್ರವರ್ತಿ ಆಗಿದ್ದಮ್ಮ. ಮತ್ತು ಪರಶುರಾಮನ ಕೊಂದವ ಅವ, ಬಹಳ ಬಲಿಷ್ಠ ಅವ. ಅದು 8ನೇ ಚಕ್ರವರ್ತಿ ಅವ. 5, 3, 8, 9ನೇ ಚಕ್ರವರ್ತಿ. ನರಕಕ್ಕೆ ಹೋಗ್ಬಿಟ್ಟು 7ನೇ ನರಕಕ್ಕೆ ಹೋದ. ಏನು ಮಾಡೋದು? ಈಗ ಮೋಕ್ಷಕ್ಕೆ ಹೋಗ್ಬೇಕು ಚಕ್ರವರ್ತಿಗಳೆಲ್ಲರೂ. ಸನತ್ ಕುಮಾರ ಮೋಕ್ಷಕ್ಕೆ ಹೋಗಲ್ಲ. ಅವ ಏನಾಯ್ತು, ಕುಷ್ಠರೋಗಿ ಆಗಿತ್ತು. ಅದರಿಂದ ಅವ ತಪಸ್ಸನ್ನೆಲ್ಲ ಮಾಡಿದ, ಎಲ್ಲ ಕಾರ್ಯ ಇದ್ದೇ ಮಾಡ್ಕೊಂಡಿದ್ದ. ಅದು ಕೊನೆಗೆ ಅವನು ಸ್ವರ್ಗಕ್ಕೆ ಹೋದ. ಶಾಂತಿನಾಥರು, ಕುಂತನಾಥರು ಆದರೂ ಮಾತ್ರ ಚಕ್ರವರ್ತಿಗಳು ಆದರು, ಕಾಮದೇವರು ಆದರು, ತೀರ್ಥಂಕರಾದರು. 3 ಪದವಿದಾಗೆ ಆದರು. ಹಾಗಾಗಿ ಸದಾಕ ಪುರುಷರಲ್ಲಿ 6 ಜನ ಕಡಿಮೆ ಆದರು. 63 ಆಗಬೇಕು. 63 6 ಜನ ಇಲ್ಲ. ಯಾಕಿಲ್ಲ? ಅವ್ರು ತೀರ್ಥಂಕರಾಗ್ಬಿಟ್ರು. ಈ ಕಾಮದೇವರಿಲ್ಲ. 24 ಜನ ತೀರ್ಥಂಕರ, 3 ಜನ ಕಾಮದೇವರಿಲ್ಲ. ಮತ್ತು ಸದಾಕ ಪುರುಷರಲ್ಲಿ ಚಕ್ರವರ್ತಿಗಳಲ್ಲಿ 3 ಜನ ಇಲ್ಲ. 6 ಜನ ಕಡಿಮೆ ಆದ್ರೆ ಅವಾಗೇನಾಯ್ತು? ಹಾಗಾಗಿ ಪ್ರತಿಯೊಂದು ಹಂಗೆ ಅದು ಇದೆಲ್ಲ ಹುಂಡ ಸರ್ಪಣಿ ಕಾಲದೋಷ. ಅದನ್ನು ಏನು ಮಾಡೋಕ್ಕೆ ಯಾರು ಕೂಡ ಆಗಲ್ಲ. ಅದು ಆಯಾ ಟೈಮಿಗೆ ಅದು ಆಗ್ತದೆ, ಹೋಗ್ತದೆ. ಸುವರ್ಣ ಚಕ್ರವರ್ತಿ ಅಂದರೆ ಏನು ಸಾಮಾನ್ಯದವನು ಅಲ್ಲ, ಧರ್ಮಿಷ್ಠಿದ್ದ, ಭಾಳ ಶಕ್ತಿವಾನಿದ್ದ. ಪರಶುರಾಮನನ್ನು ಅವ ತನ್ನ ಊಟದ ಬಟ್ಟಲಾಗೆ ಎತ್ತಿ ಅವನು ಚಕ್ರ ಮಾಡಿ ಅವನು ಕೊಂದು ತೆಗೆದ. ಆದರೂ ಕೂಡ
ಅವನು ಏನು 7ನೇ ನರಕಕ್ಕೆ ಹೋದ. ಏನದು ಒಂದು ಬಾಯಿ ರುಚಿಗಾಗಿ, ಬರೀ ಬಾಯಿ ರುಚಿಗೆ, ಮತ್ತು ಏನೂ ಇಲ್ಲ. ಎಷ್ಟು ಕರ್ಮ ನಮ್ಮಲ್ಲಿ ಬಂದು ಹಾಡ್ಬೇಕು ನೋಡಿ ನೀವು. ಹಾಂ, ಸಮ್ಯಕ್ ದೃಷ್ಟಿ ಇದ್ದವ ಅಂತಮ್ಮ. ಅವ ಪರಶುರಾಮ ಅಂದ್ರೆ ಏನು ಸಾಮಾನ್ಯದವಲ್ಲ. ಅವ ಏನಾಗಿತ್ತು, ಅವನ ಅಪ್ಪ ಜಮದಗ್ನಿ ಅಂತ, ಅವ ತಪಸ್ಸು ಮಾಡಿ ಮಾಡ್ತಾ ಇದ್ದ, ಬಂದಾಗೆ ಇರೋದು ಅವ ಋಷಿಯಾಗಿದ್ದ. ಇವ ಪರಶುರಾಮ ಇರಲ್ಲ, ಅವತ್ತು ಎಲ್ಲ ಬೇರೆ ಹೋಗಿದ್ದ. ಅಷ್ಟೊತ್ತಿಗೆ ಕಾಚೂರಾದಿಂದ ಸೈನ್ಯ ಅಲ್ಲ ಅಲ್ಲಿ ಬಂತವ, ಅದೇ ದಾರಿಲಿ ಜಮದಗ್ನಿ ಋಷಿ ಆಶ್ರಮ ಬಿಡ್ರೆ ಬಂತು. ಎಲ್ಲ ಅಲ್ಲೆಲ್ಲ ಅವರಿಗೆ ನಮಸ್ತೆ ಮಾಡಿ ಕೂತ್ಕೊಂಡಿದ್ರು. ಅವ ಅಷ್ಟೂ ಜನರಿಗೂ ಅವನ ಸೈನ್ಯಕ್ಕೆ ಆಹಾರ ಕೊಟ್ಟ. ಯಾರು? ಜಮದಗ್ನಿ. ಆಹಾರ ಕೊಟ್ಟಾಗ ಇವ್ರು ಎಲ್ಲಿಂದ ಬಂತು ನಿಮಗೆ ಇಷ್ಟು ಜನರಿಗೆ ಇಷ್ಟು ಸುಲಭವಾಗಿ ನೀವು ಆಹಾರ ಕೊಟ್ಟಿಲ್ಲ ಅಂತ. ಇಲ್ಲ, ನಮ್ಮ ಹತ್ರ ಒಂದು ಕಾಮಧೇನು ಐತೆ, ಆದ್ದರಿಂದ ಎಲ್ಲ ಆಹಾರ ನಮ್ಗೆ ತಯಾರಾಗುತ್ತೆ ಅಷ್ಟು ಜನರಿಗೆ. ನೀವು ಎಷ್ಟು ಜನ ಬಂದರೂ ಆಹಾರ ಕೊಡೋಕ್ಕಾಗ್ತದೆ ನಮಗೆ. ಹಾಂ, ಇವನಿಗೆ ರಾಜನ ನಿಮ್ಮಂಥ ಈ ಕಾಡಾಗಿರೋರಿಗೆಲ್ಲ ಅದು, ನಮ್ಮಂಥ ರಾಜರಿಗೆ ಬೇಕು, ಅದು ಎಲ್ಲರಿಗೂ ದಾನ ಮಾಡೋಕ್ಕಾಗುತ್ತೆ. ಆ ಕಾಮಧೇನು ನಮಗೆ ಕೊಡು ಅಂದರು. ಇಲ್ಲ, ಅದು ನಾವು ಕೊಡಲ್ಲ ಯಾರಿಗೂ, ಅದು ನಾವೇ ಸಾಕ್ತೀವಿ, ಅದನ್ನು ಮತ್ತು ನಾವು ಅದರಿಂದ ಪ್ರಯೋಜನ ನಾವು ಹೊಂದ್ತೀವಿ ಅಂದ. ಆವಾಗ ಆಗಲ್ಲ ಅಂತ ಅವರೊಳಗೆ ಗಲಾಟೆ ಆಯ್ತು, ಹೊಡೆದಾಟ ಆಯ್ತು, ಯುದ್ಧ ಆಯ್ತು. ಜಮದಗ್ನಿಯನ್ನು ಕೊಂದ್ಬಿಟ್ಟ ಕಾಚೂರಾರ್ಜುನ. ಕೊಂದಾಗ ಕೊಂದ ಮೇಲೆ ಸ್ವಲ್ಪ ಒಂದು ದಿವಸ 2 ದಿನ ಕಳೆದ್ಮೇಲೆ ಅವನಿಗೆ ಪರಶುರಾಮನಿಗೆ ವರ್ತಮಾನ ಹೋಗಿ ಅವ್ನು ಬಂದಾನೆ. ಸಿಟ್ಟು ಬಂತು, ನನ್ನ ಅಪ್ಪನ ಹೊಡೆದು ಕೊಂದ್ಬಿಟ್ಟ ಇವ ಅಂತ. ಇವನು ತಗೊಂಡೋಗ್ಬಿಟ್ಟ ಕಮ್ದೇನುವ. ಹೋಗಿ ಅದನ್ನು ಯುದ್ಧ ಮಾಡಿ ಅವ್ನು ಕಾಚೂರಾರ್ಜುನನ ಕೊಂದು ಅದನ್ನು ವಾಪಸ್ ತಂದ. ಜೈನರ ಮೇಲೆ 16 ಸರಿ ದಿಗ್ವಿಜಯ ಮಾಡಿದ ಪರಶುರಾಮ. ಯಾರೇ ನೀನು ಜೈನದು ಅಂತ ಹೆಸರು ಹೇಳಿದ್ರು ಕೊಲೆ ಮಾಡೋದು, ಅಷ್ಟು ಸಿಟ್ಟು. ಜೈನರು ಅಂತ ಮಾತಾಡಂಗೆ ಇಲ್ಲ ಅವ, ಯಾರು ಅವನಿಗೆ ಕೈ ಮುಗಿಬೇಕು, ಅವರಿಗೆ ಹೇಳ್ಕೋಬೇಕು, ಅವರಂತ ಅವನಿರ್ಬೇಕು. ಆ ರೀತಿ ಸಿಟ್ಟಿನಾಗಿದ್ದ. ಆವಾಗ ಏನಾಯ್ತು, ಈ ಶಕುನಿ ಹಾಡೋ ನಿಮಿತ್ತ ಹೇಳ್ತಾರಲ್ಲ, ಪ್ರಶ್ನೆಗೆ ಹೇಳೋರು. ಒಬ್ಬ ಒಂದಿವ್ಸ ಬಂದ್ಕೊಂಡು ಹೇಳ್ದ, ನಿಮ್ಮ ರಾಜ್ಯದಲ್ಲಿ ನಿಮಗೆ ವೈರಿ ಹುಟ್ಟಿದ್ದಾನೆ, ನಿಮ್ಮನ್ನು ಕೊಲೆ ಮಾಡೋಣ. ಎಲ್ಲಿದ್ದಾನೆ, ಎಲ್ಲಿದ್ದಾನೋ ಗೊತ್ತಿಲ್ಲ, ಒಟ್ಟು ಹುಟ್ಟಿದ್ದಾನೆ, ಬೆರೀತಾ ಇದ್ದಾನೆ. ಇಷ್ಟೇ ಪ್ರಶ್ನೆ ಹೇಳ್ಬಿಟ್ಟ. ಅದಕ್ಕೆ ಹಂಗಾರ ಒಂದು ಹಿಡಿಯೋದು ಹೆಂಗೆ? ನೀವು ಒಂದು ಕೆಲಸ ಮಾಡಿ, ಆಹಾರ ಶಾಲೆ ಮಾಡಿ, ಭೋಜನ ಶಾಲೆ ಪ್ರತಿ ದಿವಸ ದಾನ ಮಾಡೋದು. ಆಹಾರ ದಾನ ಮಾಡಿದಾಗ ಈ ಎಡ್ಬಿನ ಪೀಸು ಒಂದೊಂದು ಪೀಸನ್ನು ಸಣ್ಣದ ಮನುಷ್ಯರಿಗಾಗಲಿ ಜಾನವಾರು ಯಾವುದೇ ಎಡ್ಬಿನ ಪೀಸನ್ನು ಎಲ್ಲರಿಗೂ ಎಲ್ಲ ಅವ್ರ ಬಟ್ಲಿಗೆ ಹಾಕ್ಬೇಕು. ಬಟ್ಲು ಇರುತ್ತವ, ಅದಕ್ಕೆ ಹಾಕಿಬಿಡೋದು. ಅದೊಂದು ಅನ್ನ ಭೋಜನ ಆಗ್ಬಿಡ್ತು, ಅವನೇ ನಿಮ್ಮ ಹೋಗಿ. ಮತ್ತು ಅದೇ ಎಡವೆ ಇತ್ತು, ಅವ ಅಲ್ಲ, ಅವರಿಗೆಲ್ಲ ನೀವು ಆಹಾರ ಕೊಟ್ಟು ಕಳಿಸ್ಬಿಡಿ. ಇವ ಅವಾಗ ಪರಶುರಾಮ ತಳವಾರ ಹಿಡ್ಕೊಂಡು ಮುಂದ್ಗಡೆ ಎಲ್ಲ ಹಾಕ್ತಾ ಹೋಗ್ತಾ ಇದ್ರು. ಇವನು ಬದುಕ ಇದ್ದ. ಆವಾಗ ನೋಡ್ತಾನೆ, ಈ ಶುಭಂ ಏನು ಮಾಡಿದ್ದ, ಹುಡುಗಿದ್ದ, ಒಂದು 50 ವರ್ಷ 100 ವರ್ಷ ಒಳಗಿನಾಗಿದ್ದ. ಅವಾಗೆಲ್ಲ ಜಾಸ್ತಿ ವರ್ಷ ಇರೋಲ್ಲ. ಇವ ಕೂತಿದ್ದ. ಇವನಿಗೆ ಏನಿಲ್ಲ, ಬರೀ ಕೈ. ರಾಜನ ಊಟ ಇತ್ತು ಅಂತೇಳಿ ಎಲ್ಲ ಊಟಕ್ಕೆ ಬಂದವನಪ್ಪ ಅಮ್ಮ ಅಷ್ಟೇ. ಅಲ್ಲಿ ಬಂದ, ಕೂತ್ಕೊಂಡಿದ್ದ. ಅದಕ್ಕೆ ಅವನ ಬಟ್ಲಿಗೆ ಈ ಎಡವಿನ ಪೀರು ಹಾಕೋದು. ಹಾಕಿದ ತಕ್ಷಣ ರಷ್ಟಾನ್ನ ಭೋಜನ ಆಗ್ಬಿಡ್ತದೆ. ಎಲ್ಲ ರುಚಿ ರುಚಿಯಾದ ಆಹಾರ ಆಗ್ಬಿಡ್ತದೆ ಅವ್ನ ಕಾಟಗೆ. ಹಾಂ, ಇಲ್ಲ ಇದ್ದಾನೆ ಅಂತ ಹೇಳಿ ಕೂಗ್ಬಿಟ್ರು. ಅವನು ಸೀದಾ ತಳವಾರ ತಗೊಂಡೇ ಬಂದ ಅಲ್ಲಿಂದ. ಇವನು ತೆಗೆದು ಬಿಡ್ಬೇಕಲ್ಲ, ತೆಗೆದ್ಮೇಲೆ ಏನು ಕಡೆ ನಮಗೆಲ್ಲೂ ನಮ್ಮ ವೈರಿ ಇರ್ತಾನೆ ಅಂತ. ಅದು ಅವಾಗ ಏನು ಮಾಡ್ತಾನೆ, ಎಂತ ಇದ್ದೀನಿ ಕೂಡ ಏನೂ ಇಲ್ಲ. ಬಟ್ ಊಟಕ್ಕೆ ಕೂತಾನಪ್ಪ, ಊಟಕ್ಕೆ ಕೂತನಿಗೆ ಏನೂ ಇರುತ್ತೆ, ಏನೂ ಇರಲ್ಲ. ಇವು ಹೊಡಿತಾನೆ ಅಂದ, ಬಟ್ಲನ್ನು ಹಿಡಿದು ಎತ್ತಿಬಿಟ್ಟ. ಬಟ್ಲ ಇದ್ದ.
ಅದು ಸುದರ್ಶನ ಚಕ್ರ ಆಗ್ಬಿಡ್ತದೆ. ಆವಾಗ ಅದೇ ಚಕ್ರದಾಗ ಅವನ ತಲೆ ಹೊಡೆದ ಚಕ್ರವರ್ತಿ ಆಗ್ಬಿಟ್ಟ, ರಾಜ ಆಗ್ಬಿಟ್ಟ. ಅಂಥ ಸಮ್ಯಕ್ ದೃಷ್ಟಿ ಇದ್ದಮ್ಮ, ಅಂಥ ಪರಾಕ್ರಮಿ ಇದ್ದಮ್ಮ 7ನೇ ನರಕಕ್ಕೆ ಹೋದ ಅಂದರೆ ಏನು ರೀತಿ ಚಿತ್ರ ಅಲ್ಲದು. ಬರೀ ನಾಲ್ಗೆ ರುಚಿಗೆ. ಹಾಗಾಗಿ ನೋಡಿ, ಪ್ರತಿಯೊಂದು ಅಷ್ಟೇ ನಾವು ಹೇಳ್ತೇವೆ ಅಂತಲ್ಲ, ನಮಗೆ ಧರ್ಮದಿಂದ ಏನೈತೆ ಅದೇ ಮಾತ್ರ ಶ್ರೇಷ್ಠ ಇರುತ್ತೆ. ಅಧರ್ಮದಿಂದ ಯಾವುದೇ ಇದ್ದರೂ ಅದು ಶ್ರೇಷ್ಠ ಇರಲ್ಲ. ಒಂದು ದಿವಸ ಚಕ್ರವರ್ತಿಗಳಿಗೆ 360 ಜನ ಅದು ಅಡುಗೆ ಮಾಡೋರು ಬಾಣಸಿಗರು ಇರ್ತಾರೆ, ಭಟ್ರು ಅಂತ. ಅವಾಗ ಅವ್ರು ಮಾಡ್ತಾಯಿದ್ರು, ದಿವಸಕ್ಕೊಬ್ಬರು ಮಾಡೋದು. ಅಷ್ಟು ಜನ ಮಾಡೋದಲ್ಲ ಅದು, ದಿವಸಕ್ಕೊಬ್ಬರು. ವರ್ಷಕ್ಕೆ ಒಂದು ದಿವಸ ಆಹಾರ ಮಾಡೋದು. ಅವರಿಗೆ ಬಾಕಿ ತಿನ್ಕೊಂಡಿರೋದು ಅವರೆಲ್ಲೇ. ಒಂದು ದಿವಸ ಒಬ್ಬ ಏನಂತ ಅವ್ರವ್ರೊಳಗೇನೋ ಘರ್ಷಣೆ ನಡೀತು. ಇಲ್ಲ, ಅವರಿಗೆ ರಾಜನ ದೂರ ಹೇಳಿದರು. ಏನಂತ, ನಿನಗೇನೋ ಬಿಸಿ ವಸ್ತುನ ಹಾಕಿ ಸುಟ್ಟು ನಿನ್ನ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಇವತ್ತು ಅಂತ ಸುಳ್ಳು ಚಾಡಿ ಹೇಳಿಬಿಟ್ರು. ಅವನದೆಲ್ಲ ಹಿಂಗೆ ಚಾರ್ಜ್ ಮಾಡೋ ಸುಮ್ಮನೆ ಆಯ್ತು. ಅವ್ರು ಆಹಾರಕ್ಕೆ ಮನ್ನ ಬಂದ ತಕ್ಷಣ ಕುದಿತಾ ಇರೋಂಥ ಕೀರು ಇರ್ತದೆ, ಅದನ್ನು ತೆಗೆದ ಪಾತ್ರೆ ತಗೊಂಡ ಇವನಿಗೆ ಹಾಕ್ಬಿಟ್ಟ, ಇವನು ಬಟ್ಟೆಗೆ ಹಾಕಿದ್ರೆ ಬದಿ ತೆಗೆದ್ರೆ ಏನು ಬೇಕಿಲ್ಲ, ಮಧ್ಯೆ ಕೈ ಹಾಕಿಬಿಟ್ಟ, ಸುಟ್ಬಿಟ್ಟು. ಅವ್ರು ಹೇಳ್ದಕ್ಕೂ ಹಿಂಗೆ ಕೈ ಸುಟ್ಟಿದ್ದಕ್ಕೂ ಸರಿ ಆತ. ಕೂಡಲೇ ಅವ್ನ ಕೈಯಾಗಿದ್ದ ಪಾತ್ರೆ ಕುದಿತಾ ಇದ್ದದ್ದು ಅದು ಪಾಯಸ ಕೀರು, ಅವನ ತಲೆ ಮೇಲೆ ಮಿಶ್ರ ಮೇಲೆ ಹೊಡೆದ್ಬಿಟ್ಟ, ಸುಟ್ಟು ಸತ್ತೇ ಹೋಗ್ಬಿಟ್ಟ. ವ್ಯಂತರ ದೇವಾಗಿಬಿಟ್ಟದ ನೋಡಿ. ವ್ಯಂತರ ಆಗಿಬಿಟ್ಟು ನಾ ಎಲ್ಲಿಂದ ಬಂದೆ? ಅವರಿಗೆ ವ್ಯಂತರ ದೇವತೆಗಳಿಗೆ ನಾರಕಿಗಳಿಗೆ ಅವರಿಗೆ ಜ್ಞಾನ ಇರುತ್ತೆ. ಎಲ್ಲಿಂದ ಬಂದೆ, ಎಲ್ಲಿ ಏನಾಗಿತ್ತು ನನಗೆ, ಯಾಕೆ ನಾ ಹಿಂಗೆ ಇಲ್ಲಿ ಬಂದೆ, ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಇನ್ನೇನು ಮಾಡೋದು ಅಂದ. ಇಷ್ಟೆಲ್ಲ ಕೇಳ್ತೀಯ, ಅವ್ರು ಕೂಡ ಚಕ್ರವರ್ತಿ ಕೂಡ ದೇವ ಸೈನ್ಯವೂ ಇರುತ್ತೆ. ಅವ್ರಿಗೆ ದೇವತೆಗಳ ಸೈನ್ಯ ಇರುತ್ತೆ ಅವರಿಗೆ ಬೆಂಬಲಾಗಿ. ಮತ್ತು ಚಕ್ರವರ್ತಿ ಇದ್ದಾನೆ, ಅವನ್ನ ಇವರಿಗೆ ಅವ್ನು ಕೂಡ ಯುದ್ಧ ಮಾಡಿ ಯಾರು ಇವರವ್ರಿಗೆ ಗೆಲ್ಲಕ್ಕಾಗಲ್ಲ, ಸೋತ್ಬಿಡ್ತಾರೆ. ತೀರ್ಥಂಕರ ಬಿಟ್ಟರೆ ಚಕ್ರವರ್ತಿಗಿಂತ ಪುಣ್ಯವ ಅಂದರೆ ಯಾರೂ ಇರೋಲ್ಲ. ಅಂಥವ್ನು ಹ್ಯಾಂಗೆ ಮಾಡಿ ತೆಗಿಬೇಕು? ಅವನ್ನ ಹ್ಯಾಂಗೆ ನಾ ಕೊಂಡದ ಹೆಂಗೆ ಅವನ್ನ? ಇಷ್ಟು ಪ್ಲಾನ್ ಮಾಡ್ತಾರೆ ನೋಡು. ಕೊನೆಗೆ ಒಂದು ಯೋಚನೆ ಮಾಡ್ದ, ಹೀಗೆ ಮಾಡಬೇಕು ಅಂದ. ದಿವಸ ಒಂದು ಮಾವಿನ ಹಣ್ಣನ್ನು ತಂದು ಕೊಡೋಕೆ ಮಾಡ್ದ, ರುಚಿಯಾದ ಮಾವಿನ ಹಣ್ಣು ಒಳ್ಳೆ ರೀತಿಯಿಂದ ತಗೊಂಡು ಕೊಟ್ಟ. ಒಂದು ತಿಂಗಳ ತನಕ ಕೊಟ್ಟ, ದಿವಸ ತಂದು ಕೊಟ್ಟ. ಅವ್ನು ಪರಿಚಯ ಮಾಡ್ಕೊಂಡ, ಗುರ್ತನೂ ಮಾಡ್ದ. ಇವ್ನು ಯಾರಂತ ಹೇಳ, ಇವ್ನು ಮನುಷ್ಯರಿದ್ದಾನೆ ಅಷ್ಟೇ ನೋಡೋಕ್ಕೆ, ದೇವ ಅಂತಲ್ಲ. ಕೊನೆಗೆ ಏನಂತಾನೆ, ರುಚಿ ಹೆಚ್ಚಿಬಿಟ್ನಾ. ಅವಾಗ ಹೇಳ್ದ, ನೋಡಿ ಇನ್ನು ನನಗಿದನ್ನು ತಂದು ಕೊಡೋಕ್ಕಾಗಲ್ಲ, ಸಮುದ್ರದ ಆಚೆಗೆ ಇತ್ತು ಈ ಮರ, ಅಲ್ಲಿಂದ ಒಬ್ಬ ದೇವ ರಕ್ಷಣೆ ಮಾಡ್ತಾ ಇದ್ದ, ಅವನಿಗೆ ನಾನು ನಮ್ಮ ಚಕ್ರವರ್ತಿ ಕೊಡಬೇಕು ಅಂತ ಕೇಳಿ ಕೊಟ್ಟಿದ್ದ. ಇಲ್ಲಿ ತನಕ ಕೊಟ್ಟಿದ್ದಾನೆ, ಇನ್ನು ಮುಂದೆ ನನಗೆ ತಂದು ಕೊಡೋಕ್ಕೆ ಆಗಲ್ಲಪ್ಪ, ನೀವೇ ಹೋದ್ರೆ ತರ್ಬೋದು, ಎಷ್ಟು ಬೇಕು ತರ್ಬೋದು, ನಮ್ದೇನು ತೊಂದರೆ ಇಲ್ಲ ಹೀಗೆ ಅಂದ್ಬಿಟ್ಟ. ಹ್ಞೂ ಅಂತ ಹಿಂಗೆ ರೆಡಿ ಆಗ್ಬಿಟ್ಟ. ಬರೀ ಬಾಯಿ ರುಚಿಗಾಗಿ ನೋಡ್ತೀಯ ನೀನು, ಈ ಮದುವೆ ಮನೆ ಬಿಟ್ಟು ಹೋದಂಗೆ ನೀವು ಗೊತ್ತಾ. ಹಾಗೆಯ ಎಲ್ಲ ಹೇಳಿದ್ದಾರೆ, ಸೈನಿಕರು ಹೇಳಿದ್ರು, ಮಡದಿಯರು ಬಂದು ಹೇಳಿದ್ರು, ಮತ್ತು ಸೇನಾಧಿಪತಿ ಮಂತ್ರಿಗಳು ಎಲ್ಲ ಹೇಳಿದ್ರು, ಬೇಡ ಅಲ್ಲ ಸಮುದ್ರದ ನಾವು ಹೋಗೋದು ಬೇಡ, ಅಲ್ಲಿಗೆ ಒಬ್ಬನೇ ಅಂತಲ್ಲ, ಅಲ್ಲಿಗೆ ಹೋಗೋದು ಬೇಡ. ಅವನು ದೋಣಿ ಮಾಡಿಬಿಟ್ಟ ನಾವೇ, ಆದರೆ ನಾನು ಕುಲ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲಿ ತೊಗೊಂಡು ಬಿಡ್ತೀನಿ, ನಿಮ್ಗೆ ವಾಪಸ್ ತಂದು ಬಿಲ್ ಬಿಡ್ತೀನಿ ಅಂತ. ಹ್ಞೂ ಅಂದ. ಅಂತ ಹೇಳಿ, ಇಲ್ಲಪ್ಪ ನಮ್ಮ ಮಾಮ ಅವನಿಗೇನು ತೊಂದರೆ ಮಾಡ್ತಾನೆ ನಮಗೆ ಅಂದರೆ ಹತ್ತು ಕೂತ್ಕೊಂಡು ಸೀದಾ ಅರ್ಧ ಸಮುದ್ರಕ್ಕೆ ಹೋದ್ರೆ ಹೇಳ್ದ, ನಾನು ಯಾರು ಅಂತ ಗೊತ್ತಿದ್ದೆ ನಿನಗೆ? ಇಲ್ಲ, ಆವತ್ತು ನನಗೆ ಶಕ್ತಿ ಇರಲ್ಲ, ಇವನು ಕೂಡ ಏನೂ ಆಗಿಲ್ಲ. ಈಗ ಅಲ್ಲಿ ಅವನು ಕೂಡ ಹೋದಾಗ ಬರೀ ಹೋಗ್ಯ, ನೀವು
ಚಕ್ರನೂ ಇಲ್ಲ, ಬಿದ್ದನೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಅಲ್ಲಿ ಸೀದಾ ಹೋಗಿ ಆವಾಗ ನನ್ನ ಶಕ್ತಿ ಇಲ್ಲ ಅಂತ ನನ್ನನ್ನು ಕೀರನ್ನ ಹೊಡೆದು ನನ್ನ ಹಾಕಿದ್ದಿಲ್ಲ. ಅವನೇ ಅಡುಗೆ ಮಾಡೋದು ಬಾಣಿಸಿಗ ನಾನು. ಈಗ ನಿನ್ನನ್ನು ಈ ಸಮುದ್ರದಲ್ಲಿ ಮುಳುಗಿಸಿ ಕೊಂದಕ್ಕಾಗಿ ತಗೊಂಡು ಬಂದೀನಿ. ಆವಾಗ ಇವ್ನಿಗೆ ಅರ್ಥ ಆಯ್ತು, ಓ ಮಿಸ್ ಮಾಡಿದ್ದೀನಿ, ತಪ್ಪಾಯ್ತು ನಂದು, ಹಾಗೆ ಹೀಗೆ ಅಂತ ಎಲ್ಲ ಕ್ಷಮೆ ಕೇಳಿ ಬಾಬಾ ಇನ್ನು ಇಂಥ ಮಾಡಲ್ಲ, ಇನ್ನು ಮುಂದೆ ನಾವು ಇದು ಹಾಗೆ ಹೀಗೆ ಅಂತೆಲ್ಲ ಹೇಳ್ದ ಇವ. ಹಾಂ, ಹಾಗೇ ಅಕಸ್ಮಾತ್ ಅವ್ನು ಮುಳುಗಿ ಬಂದರೆ ಸಮ್ಯಕ್ ದೃಷ್ಟಿ ಇದೆ, ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ, ದೇವನ ಅವ್ನು ಮಿಥ್ಯಾ ದೃಷ್ಟಿ ಮಾಡಿ ಕಳ್ಸೋದು ಹೆಂಗೆ ನಾವು? ನರ್ಕಕ್ಕೆ ಕಳಿಸ್ಬೇಕಲ್ಲ. ಅದು 33,000 ರೂಪಾಯಿ 7ನೇ ಸ್ವರ್ಗ ಅಂದರೆ 1-2-5 ವರ್ಷ ಅಲ್ಲ, ಅದು 33 ಕೋಟಿ ಸಾವಿರ ತನಕ ಅಲ್ಲಿ ಇರಬೇಕು. ಅಂದರೆ ಒಂದು ಕಲ್ಪ ಕಾಡೋದು 20 ಕೋಟಿ ಕಾಡೋದು, ಮತ್ತೊಂದು ಇದರೊಳಗೆ ಸ್ವಲ್ಪ ಕಡಿಬೇಕು ಅದು. ಹೀಗೆ ಆವಾಗ ಇಲ್ಲ ನಿನ್ನ ಹಂಗಾದ್ಮೇಲೆ ಆವಾಗ ಒಂದು ಪ್ಲಾನ್ ಮಾಡ್ತಾನವ. ನಮಕಾರ ಮಂತ್ರವ ಈ ದೋಣಿ ಮೇಲೆ ನೀರಿನಾಗ ಬರೀ ಅಕ್ಷರವ ನಿನ್ನ ಕಾಲನ್ನೇ ಕಳಿಸ್ಬಿಡ್ಬೇಕು. ಆವಾಗ ನಾನು ನಿನ್ನನ್ನು ಬಿಡ್ತೀನಿ, ಇಲ್ಲಿದ್ರೆ ಬಿಡಲ್ಲ, ಇಲ್ಲ ಮುಳಿಸ್ಬಿಡ್ತೀನಿ, ನೀನು ಕೊಂಡಾಗ್ತೀನಿ. ಅಲ್ಲ ಸಾಯೋದು ಸಾಯ್ತೀನಿ ಅಂತ ಇಟ್ಕ. ಅದನ್ನ ಹಂಗೆ ಮಾಡಿದ್ದೀರೆ ಸ್ವಲ್ಪ ಸಮ್ಯಕ್ ದೃಷ್ಟಿ ಆಗಿರ್ತದ, ಸ್ವರ್ಗಕ್ಕೆ ಹೋಗ್ಬಿಡ್ತದ, ಸುಖದಾಗಿರ್ತದ. ಆದರೆ ಬಿಟ್ಕೊಂಡು ನೋಡು, ಪ್ರಾಣದ ಆಸೆ, ಜೀವ ಆಸೆ ಅಂದರೆ ಎಲ್ಲಿವರೆಗೂ ಇರ್ತದೆ ಮನುಷ್ಯರಿಗೆ ಅಂತ ಅಲ್ಲ. ಮನುಷ್ಯರಂತ ಎಲ್ಲ ಪ್ರಾಣಿಗಳು ನಾವು ಬದುಕಬೇಕು, ನಾವಿರ್ಬೇಕು, ಬೇರೆ ಸಾಯಲಿ ಬಿಡಲಿ ಅದು ಸಂಬಂಧ ಇಲ್ಲ ಅವರಿಗೆ. ಬಟ್ ನಾನು ಬದುಕಬೇಕು ಈ ರೀತಿ ಭಾವನೆ ಇರ್ತದೆ. ಆವಾಗ ಕೊಂಡೆ ಹಾಂ ಇನ್ನೇನು ಮಾಡೋದು ಅಂದ. ನಮಕಾರ ಮಂತ್ರವ ಬರಲ್ಲ ನೀರಿನಾಗೆ ದೋಣಿ ಮೇಲೆ ಕಾಲು ಇಟ್ಟಿದ್ದ ತಕ್ಷಣ ದೋಣಿ ಮುಳುಗೋದು. ಇವು ಮುಳುಗಿ 7ನೇ ನರಕಕ್ಕೆ ಸೀದಾ ಹೋಗ್ಬಿಟ್ಟ, ಮತ್ತೆ ಎಲ್ಲೂ ಇಲ್ಲ. ನೋಡಿ, ಯಾರನ್ನೂ ಬಿಡಲ್ಲ ಪಾಪಕರ್ಮ, ಪುಣ್ಯಕರ್ಮನೂ ಬಿಡಲ್ಲ, ಪಾಪಕರ್ಮ. ಅವು ಎರಡೂ ಜೊತೆಲೇ ಇರವು. ಅವು ಎರಡೂ ಕರ್ಮಗಳೇ. ಪುಣ್ಯದಿಂದ ಏನಾಗ್ತದೆ, ಅದು ಇದು ಸಿಗ್ತದೆ, ಪಾಪದ ಏನಾಗ್ತದೆ ಕಷ್ಟಪಡ್ಬೇಕು. ಇಷ್ಟೇ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಬಾಕಿ ಯಾವ ನಿಮ್ಗೆ ಉತ್ಪತ್ತಿ ಕೊಡೋದಿಲ್ಲ. ಏನೋ ಪುಣ್ಯ ಮಾಡಿರಿ ಇವತ್ತೆಲ್ಲ ನಿಮ್ಗೆ ಸಿಕ್ಕೈತಿ ಹಿಂದೂ ಜನ್ಮದಾಗೆ. ಮುಂದೆ ನೀನು ಪಾಪ ಮಾಡ್ತಾ ಹೋಗ್ಬಿಟ್ರೆ ಮತ್ತೆ ಅದೇ ಅದು ಹೋದತ್ತೆ, ಇದು ಹೋದತ್ತೆ, ಎಲ್ಲ ಹೋದತ್ತೆ. ಹೀಗಾಗಿ ನೋಡಿ, ಏನಾದರೂ ಮಾಡಿ ಮುಂದೆ ಒಳ್ಳೆ ಮಾರ್ಗಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡಿ. ಮತ್ತೇನು ಮಾಡೋದು ಬರೋಣ. ಆನಕಿ ಜಯ.